ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೋಡಿ, ನಮ್ಮ ಚಿನ್ನಿಮ್ಮ ಅಂತೂ ಫುಲ್ ಖುಷಿಯಾಗಿದ್ದಾಳೆ. ಬಿಕಾಸ್ ಅವಳ ಬರ್ಡೇ ಇವತ್ತು. ಹಾಗಾಗಿ ಆ್ಯಕ್ಚುಲಿ ಇವತ್ತು ಅವಳಿಗೆ 5th ಇಯರ್ ಬರ್ಡೇನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಏನು ಅಂಥೇಳಿ. ಅವಳಂತೂ ಅವಳ ಬರ್ಡೇ ಅಂತ ಫುಲ್ ಖುಷಿನೋ ಖುಷಿ. ಏನಾದರೂ ಹೇಳಿದ್ರೆ ಸಾಕು, ಮಮ್ಮಿ ಇವತ್ತು ನನ್ನ ಬರ್ಡೇ ಅಲ್ವಾ ಅಂತೇಳಿ ಫುಲ್ ಖುಷಿಯಾಗಿಬಿಟ್ಟಿದ್ಲು. ಹಾಗೆ ಬರ್ಡೇ ಇದ್ದಿದ್ದರಿಂದ ಅತ್ತೆ ಮತ್ತು ಅಪ್ಪು ಅಣ್ಣ ಬಂದಿದ್ದರು, ಇನ್ವೈಟ್ ಮಾಡಿದ್ವಿ. ಹಾಗಾಗಿ ಅಪ್ಪು ಅಣ್ಣನೂ ಬಂದಿದ್ದರು. ಅತ್ತೆನ ನಾವು ಊರಿಂದ ಬಂದ್ವಲ್ಲ, ಆವಾಗಲೇ ಕರ್ಕೊಂಡು ಬಂದ್ಬಿಟ್ವಿ. 2 days ಬಿಫೋರೇ ಕರ್ಕೊಂಡು ಬಂದಿದ್ವಿ. ಹಾಗೆ ಬರ್ಡೇ ಇರೋದ್ರಿಂದ ಎಲ್ಲಾದರೂ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿದರು. ಇಲ್ಲೇ ಅತ್ತೆ ಏನು ಹೇಳಿದ್ರು, ನಾನು ರಾಜ್ಕುಮಾರ್ ಸಮಾಧಿನೇ ನೋಡಿಲ್ಲ, ಪುನೀತ್ ರಾಜ್ಕುಮಾರ್ ಸಮಾಧಿ ನೋಡಿಲ್ಲ ನಾನು. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ, ಅವ್ರ ಸಮಾಧಿ ನೋಡ್ಕೊಂಡು ಬರೋಣ ಅಂತೇಳಿದ್ರ. ಹಾಗಾಗಿ ಸರಿ ಆಯಿತು ಅಂಥೇಳಿ ನಾವಿವಾಗ ಪುನೀತ್ ರಾಜ್ಕುಮಾರ್ ಸಮಾಧಿ, ಹಾಗೆ ಪಕ್ಕದಲ್ಲಿ ಅಂಬರೀಷ್ ಸರ್ ಇದ್ರಲ್ಲ, ಅವ್ರ ಸಮಾಧಿನೂ ನೋಡ್ಕೊಂಡು ಬರೋಣ ಅಂತೇಳಿ ಹೋದ್ವಿ. ನಾವೆಲ್ಲ ನೋಡಿದ್ವಿ ಫಸ್ಟೇ, ಬಟ್ ಅತ್ತೆಯವ್ರು ನೋಡಿರಲಿಲ್ಲ. ಹಾಗೆ ಟೈಮ್ ನೋಡಿದ್ರೆ ಈಗ 4 ಗಂಟೆ ಆಗಿಬಿಟ್ಟಿತ್ತು. ಮನೇಲೂ ಕೂಡ ಏನೂ ಅಡುಗೆ ಮಾಡಿರಲಿಲ್ಲ, ಬೆಳಗ್ಗೆ ತಿಂಡಿ ಅಷ್ಟೇ ತಿನ್ಕೊಂಡು ಬಂದಿದ್ವಿ, ಅದೇ ಲೇಟ್ ಆಗಿತ್ತಲ್ವ. ಹಾಗಾಗಿ ಊಟ ಏನಾದರೂ ಮಾಡ್ಕೊಂಡು ಹೋಗೋಣ ಅಂಥೇಳಿ, ಊಟ ಮಾಡೋಣ ಅಂಥೇಳಿ ಬಂದ್ವಿ. ನಾನಿಲ್ಲಿ ವೆಜ್ ಫ್ರೈಡ್ ರೈಸ್ನ ತರಿಸ್ಕೊಂಡಿದ್ದೆ, ಮಶ್ರೂಮ್ ಫ್ರೈಡ್ ರೈಸು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಬಟ್ ಮಕ್ಕಳಿಗೆ ಸ್ವಲ್ಪ ಖಾರ ಅನಿಸ್ತಿತ್ತು ಅಂಥೇಳಿ ಅವ್ರು ತಿನ್ನಲಿಲ್ಲ. ನಾನು ಮತ್ತು ಅತ್ತೆ ಅಷ್ಟೇ ತಿಂದ್ವಿ. ಮಕ್ಕಳಿಗೆ ಅಂಥೇಳಿ ಅವರು ತಿನ್ನಿರಿ ಅಂತ ಹೇಳಿದ್ರೆ ತಿನ್ನಲಿಲ್ಲ, ನಮಗೆ ಬೇಡ ಅಂತ ಹೇಳಿದ್ರು. ಹಾಗಾಗಿ ನಾನು ಇಲ್ಲಿ ಐಸ್ ಕ್ರೀಮ್ನ ಆರ್ಡ್ರ್ ಮಾಡಿದ್ದೆ. ಐಸ್ ಕ್ರೀಮ್ ಕೂಡ ತುಂಬ ಚೆನ್ನಾಗಿತ್ತು. ಪಾಪುವರೆಗೂ ಮತ್ತು ಅಂದರೆ ಚಿನ್ನಿಮ್ಮ ಜಾನು ಇಬ್ಬರು ಐಸ್ ಕ್ರೀಮ್ನ ತಿಂದರು. ರೈಸ್ ಏನೂ ತಿನ್ನಲಿಲ್ಲ, ಲೈಟಾಗಿ ಅಷ್ಟೇ ತಿಂದ್ಕೊಂಡು ಮತ್ತು ಅಲ್ಲಿಂದ ಹೊರಟ್ವಿ. ಏನು ಗೊತ್ತಾ, ಮನೇಲಿ ಈಗ ಸಣ್ಣ ಸಣ್ಣ ಪಾತ್ರೆಗಳಷ್ಟೇ ಇದ್ವು. ಈಗ ಒಂದು 5-6 ಜನಕ್ಕೆ ಅಡುಗೆ ಮಾಡೋದಕ್ಕೆಲ್ಲ ಪಾತ್ರೆಗಳಿರಲಿಲ್ಲ. ನಾನು ಮನೆಯಿಂದ ಬರ್ತಾನೂ ಜಾಸ್ತಿ ಏನು ಪಾತ್ರೆಗಳು ತಂದಿರಲಿಲ್ಲ, ದೊಡ್ಡದು. ಹಾಗಾಗಿ ಇವಾಗ ಅಡುಗೆ ಮಾಡೋದಕ್ಕೆಲ್ಲ ಪಾತ್ರೆಗಳು ಬೇಕಲ್ವ. ಹಾಗೆ 1-2 ಪಾತ್ರೆನ ತೊಗೊಂಡು ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಈಗ ಒಂದು 7-8 ಜನಕ್ಕೆಲ್ಲ ಅಡುಗೆ, ಈಗ ಬರ್ಡೇಗೆ ಬರ್ತಾರಲ್ವ, ಹಾಗಾಗಿ ಪಾತ್ರೆ ಸಾಕಾಗಲ್ಲ ಅಂಥೇಳಿ ಪಾತ್ರೆ ತೊಗೊಂಡು ಹೋಗೋಣ ಅಂತೇಳಿ 1-2 ಪಾತ್ರೆ ಕೂಡ ತೊಗೊಂಡು ಮನೆಗೆ ಹೊರಟ್ವಿ. ಫ್ರೆಂಡ್ಸ್, ಈಗ ತಾನೇ ಬಂದ್ವಿ. ಟೈಮ್ ನೋಡಿದ್ರೆ 6 ಗಂಟೆ ಆಗ್ಬಿಟ್ಟಿದೆ. ಬರೋಷ್ಟರಲ್ಲೇ ಫುಲ್ ಟೈಮ್ ಆಯಿತು. ಅಲ್ಲೋಗಿ ಚಿಕನ್ನು ಮಟನ್ ಎಲ್ಲ ತೊಗೊಂಡು ಬಂದ್ವಿ, ಅಡುಗೆ ಏನಾದರೂ ಮಾಡೋಣ ಅಂಥೇಳಿ. ಈಗ ಆಲ್ರೆಡಿ ಸ್ವಲ್ಪ ಚಿಕನ್ನು ಮತ್ತು ಮಟನ್ ತಂದಿದ್ದೀವಿ. ಬಿರಿಯಾನಿ ಮಾಡಬೇಕು, ಹಾಗೆ ಚಿಕನ್ ಸಾಂಬಾರು, ಸ್ವಲ್ಪ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಫಸ್ಟು ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿದು ಆಮೇಲೆ ಮಾಡೋಣ ಅಂದ್ಕೊಂಡು ಫಸ್ಟು ಕಾಫಿನ ಕುಡಿತಾ ಇದ್ದೀನಿ. ಅಡುಗೆ ಏನೂ ನಾನು ಶೇರ್ ಮಾಡೋಕ್ಕೆ ಹೋಗಲ್ಲ, ಅಂದರೆ ಲೇಟ್ ಆಗಿಬಿಟ್ಟಿದೆ. ಈಗ ಅದನ್ನು ವೀಡಿಯೋ ಮಾಡ್ಕೊಳ್ತಾ ಇದ್ದರೆ ತುಂಬ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಅಡುಗೆದೇನೂ ನಿಮಗೆ ರೆಸಿಪಿನ ಶೇರ್ ಮಾಡ್ತಿಲ್ಲ. ನೆಕ್ಸ್ಟ್ ಟೈಮ್ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಮಾಡ್ತೀನಿ. ಚಿನಿ ಕಾಫಿ ಕುಡಿದು ಫಸ್ಟ್ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಮಟನ್ನ ಹಾಗೆ ಚಿಕನ್ ಕೂಡ ಆಗಿದೆ. ಈಗ ಬೇಗ ಸ್ವಲ್ಪ ಅಡುಗೆನ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಟೈಮ್ ಆಗಿಬಿಡುತ್ತೆ. ಅಡುಗೆ ಮಾಡೋಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ಬೇಗ ಕ್ವಿಕ್ಕಾಗಿ ಮಾಡಿಕೊಂಡ್ರೆ ಬೆಸ್ಟ್. ಅಡುಗೆ ಎಲ್ಲ ಮುಗಿಸ್ಕೋಬೇಕು, ಇಲ್ಲಾಂದರೆ ಕೇಕ್ ಕಟ್ ಮಾಡೋಕ್ಕೆಲ್ಲ ಸ್ವಲ್ಪ ಟೈಮ್ ಆಗಿಬಿಡುತ್ತೆ, ಮತ್ತು ಚಿನಿಮನ ರೆಡಿ ಮಾಡಬೇಕು. ಹಾಗಾಗಿ ಸ್ವಲ್ಪ ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಕಾಫಿ ಕುಡಿತೀನಿ, ಇಲ್ಲಾಂದರೆ ತಲೆನೋವು ಹೋಗಲ್ಲ. ಈಗ ಹೊರಗಡೆ ಎಲ್ಲಾದರೂ ಹೋಗಿ ಬಂದರೆ ಕಾಫಿ ಕುಡಿಬೇಕು ಅನಿಸುತ್ತೆ. ಹಾಗಾಗಿ ಫಸ್ಟು ಕಾಫಿ ಕುಡ್ಕೊಂಡು ನೆಕ್ಸ್ಟು ಕೆಲಸಗಳನ್ನ ಮಾಡ್ತಾ ಹೋಗ್ತೀನಿ. ಆಲ್ರೆಡಿ ಈಗ ಜೋಡಿಸ್ತಾ ಇದ್ದಾರೆ ಮಟನ್ ಸಾಂಬಾರಿಗೆ. ಅತ್ತೆ ಚೆನ್ನಾಗಿ ಮಾಡ್ತಾರೆ, ಮಟನ್ ಸಾಂಬಾರಿಗೆ ಜೋಡಿಸ್ತಾ ಇದ್ದಾರೆ. ನೋಡಿ, ಕಣ್ಣು ಉರಿಬಾರ್ದು ಅಂತ ಹೇಳಿಬಿಟ್ಟು ಹೀಗೆ ತಲೆ ಮೇಲೆ ಸಿಪ್ಪೆ ಹಾಕ್ಕೊಂಡಿದ್ದಾರೆ. ಯಾರೆಲ್ಲ ಹಿಂಗೆ ಹಾಕ್ಕೊಳ್ತೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ. ನೋಡಿ, ಪ್ರೇಮಮ್ಮ ಹಿಂಗೆ ಹಾಕ್ಕೊಂಡಿದ್ದಾರೆ. ಬಿರಿಯಾನಿಗೆ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಚಿಕನ್ನ. ಈ ಕಡೆ ಅಕ್ಕಿನೂ ಕೂಡ ನೆನೆಸಿಟ್ಟಿದ್ದೀನಿ. ಅಂದರೆ ಈಗ ಬಿರಿಯಾನಿ ಮಾಡೋದಕ್ಕೆ ಅಕ್ಕಿನೂ ನೆನೆಸಿ, ಹಾಗೆ ಚಿಕನ್ ಕೂಡ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಈ ಕಲರ್ ತಂದ ಅವಳದು ಪಿಂಕ್ ಡ್ರೆಸ್ ಅಲ್ಲ, ಅದಕ್ಕೆ ಮ್ಯಾಚಿಂಗ್ ತರಬೇಕು. ಪಿಂಕ್, ಲೈಟ್ ಪಿಂಕ್ ತಂದಿದ್ರೆ ಅವ್ರಿಗೆ ಚೆನ್ನಾಗಿ, ಅವಳ ಡ್ರೆಸ್ಸಿಗೆ ಅದು ಆ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ತರಬೇಕು. ಇರ್ಲಿ ಬಿಡಿ, ಇದು ಚೆನ್ನಾಗಿ ಅನ್ಸುತ್ತೆ ಅಲ್ಲ. ಏನಣ್ಣ ಅಣ್ಣ ಸಾಕು ಬಿಡೋಣ.
ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಚಿನಿಮ್ಮ ನನಗೆ ಬಲೂನ್ ಡೆಕೋರೇಷನ್ ಬೇಕು, ಜಾಸ್ತಿ ಬಲೂನೆಲ್ಲ ಹಾಕಬೇಕು ಅಂತ ಕೇಳಿದ್ಲ. ಹಾಗಾಗಿ ಬಲೂನ್ಸ್ ಎಲ್ಲ ತೊಗೊಂಡ್ಬಂದು ಡೆಕೋರೇಷನ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನನಗೆ ಪಿಂಕ್ ಕಲರ್ ತಂದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಬಿಕಾಸ್ ಅವಳ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಿತ್ತಲ್ವ, ಅದಿನ್ನೂ ಕ್ಯೂಟ್ನೆಸ್ಸಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಅಂತೇಳಿ ಅಂದ್ಕೊಂಡೆ. ಆಲ್ರೆಡಿ ತಂದಿದ್ರಲ್ವ, ಮತ್ತೆ ನಾನು ತರ್ತೀನಿ ಅಂತ ಹೇಳಿದರು ಮಂಜು. ಬಟ್ ನಾನೇ ಬೇಡ, ಇರಲಿ ಬಿಡು, ಇದು ಚೆನ್ನಾಗೇ ಇದೆ, ಮ್ಯಾಚ್ ಆಗುತ್ತೆ ಅಂಥೇಳಿ ನಾವು ಸುಮ್ಮನಾದ್ವಿ. ಮತ್ತೀಗ ಡೆಕೋರೇಷನ್ ಮಾಡೋಕ್ಕೂ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಬಲೂನ್ಸ್ ಅಂತೂ ಎಷ್ಟೊಂದು ಹಾಳಾಗಿದ್ವು ಗೊತ್ತಾ. ಒಂದು 10 ಬಲೂನ್ಸಲ್ಲಿ ಒಂದು 4 ಬಲೂನ್ಸ್ ಹಾಳಾಗಿತ್ತು. ಮತ್ತೆ ಹೋಗಿ ಎಕ್ಸ್ಟ್ರಾ ತಂದಂಗಾಯಿತು. ಹಾಗೆ ಒಂದು ಕಡೆ ನಾವೆಲ್ಲ ಬಲೂನ್ಸ್ ಎಲ್ಲ ಊದು ಕೊಡ್ತಾಯಿದ್ರೆ ನಮ್ಮ ಜಾನು ಇನ್ನೊಂದು ಕಡೆ ಕಿತಾಪತಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ಲು. ಅದು ಆ ದಾರದುಂಡೆ ಇರುತ್ತಲ್ವ, ಕಟ್ಟಕ್ಕೆ ಅಂತ ದಾರದುಂಡೆ ತಂದರೆ ಅದನ್ನು ತಗೊಂಡು ಮನೆ ತುಂಬ ಅದನ್ನೆಲ್ಲ ಫುಲ್ಲು ಕಿತ್ತು ಹಾಕಿಟ್ಟಿದ್ಲು. ಎಷ್ಟು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ಹಾಗೆ ಬಲೂನ್ಸ್ ಕಟ್ಟೋದಂತೆ, ಅವ್ರ ಚಿಕ್ಕಪ್ಪಂಗೆ ಅಣ್ಣಂಗೆ ಎಲ್ಲ ಹೆಲ್ಪ್ ಮಾಡೋದು, ಅವ್ರ ಪಪ್ಪಂಗೆ ಹೆಲ್ಪ್ ಮಾಡೋದು, ಹಾಗೆಲ್ಲ ಮಾಡ್ತಾಯಿದ್ಲು ನಮ್ಮ ಜಾನು ಅಂತೂ. ಹಾಗೆ ಒಂದು ಕಡೆ ನಮ್ಮ ಚಿನ್ನಿಮನೂ ಅಷ್ಟೇ ಫುಲ್ ಖುಷಿಯಾಗಿದ್ಲು. ಹಾಗೆ ಇನ್ನೊಂದು ಕಡೆ ಎಲ್ಲ ಡೆಕೋರೇಷನ್ ಎಲ್ಲ ಮುಗೀತು. ಫೈನಲಿ ನೋಡಿ ಹೀಗೆ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಅಲ್ವಾ. ನಮ್ಮ ಚಿನ್ನಿಮಗಂತೂ ಫುಲ್ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ಹಾಗೆ ಇನ್ನೊಂದು ಕಡೆ ಅಡುಗೆನೂ ಆಯಿತು. ಕಬಾಬ್ ಆಗ್ತಾ ಇದೆ. ಈ ಕಡೆ ರೈಸು, ಮಟನ್ ಸಾಂಬಾರು, ಇಲ್ಲಿ ನದಿಗಳು ಎಲ್ಲ ಇತ್ತು. ಅಯ್ಯೋ ಹೋಯ್ತಲ್ಲ. ಬಿರಿಯಾನಿ ಡನ್. ಬರ್ತಡೇ ಸ್ಪೆಷಲ್. ಫ್ರೆಂಡ್ಸ್, ಫೈನಲಿ ನಮ್ಮ ಸಿನಿಮಾ ಕೇಕ್ ರೆಡಿ, ಕಟಿಂಗ್ ಟೈಮ್ ಕೂಡ ರೆಡಿ ಆಗಿದೆ. ಸೆಲೆಬ್ರೇಟ್. ವಾವ್, ಏನೇ ಸೂಪರ್. ವೆಯ್ಟ್ ನೋ. ಹ್ಯಾಪಿ ಬರ್ಡೇ ದೀಕ್ಷಾ. ಸಿನಿಮಾ ಕೇಳ್ರಿ ಅಣ್ಣ, ಸಿನಿಮಾ ಖುಷಿನಾ? ಕೇಕ್ ನೋಡಿ, ಇದು ವೈಟ್ ಫಾರೆಸ್ಟ್, ಇದು ಬ್ಲ್ಯಾಕ್ ಫಾರೆಸ್ಟ್. ಬ್ಲ್ಯಾಕ್ ಫಾರೆಸ್ಟ್, ರೆಡ್ ಇದೆ, ಕಲರ್ ಸ್ವಲ್ಪ ಇದು ಮಾಡಿದ ಅಷ್ಟೇ. ಚೆನ್ನಾಗಿ. ಅಯ್ಯೋ ಸೂಪರ್. ನಮ್ಮ ಜಾನ್ ಹತ್ರ ಇದ್ರೆ ಮಾತ್ರ ಇದು ಹಾಳಾಗುತ್ತೆ, ಅದಂತೂ ಪಕ್ಕ. ನಿನ್ಗೆ ಬಂಗಾರ, ನೀನ್ ಕಟ್ ಮಾಡ್ತೀಯಲ್ಲ, ಕಟ್ ಮಾಡಿದಾಗ ನೀನೇ ಫಸ್ಟ್ ಅದನ್ನ ತಗೊಂಡು ತಿನ್ನತ್ತೆ, ಓಕೆನಾ ಅಣ್ಣ? ಇದೊಂದು ಬಿಬಿ ಅದು ಎಳಿಬೇಡಪ್ಪ, ಬಿದ್ದೋಗುತ್ತೆ ಅಂತ ಒಂದು ಕಡೆಯಿಂದ ಎಲ್ಲದು. ಫೈನಲಿ ಕೇಕ್ ರೆಡಿ, ಕಟಿಂಗ್ ಟೈಮ್ ಕೂಡ ರೆಡಿ. ಸರಿ ಬರ್ರಿ, ನಿಂತ್ಕೊಳ್ರಿ. ನಿಂತ್ಕೊಚ್ಚಿನಿ. ಓಕೆನಾ? ಕಂಟಿನ್ಯೂ ಮಾಡೋಣ ಆಮೇಲೆ. ಹಚ್ಚಾದ್ಮೇಲೆ ಓಯ್ ನೀನಾದ್ರೂ ಯಾರು ಅದು ಕೇಕ್ ಮೇಲೆ ಬೀಳುತ್ತೆ ಕಣಮ್ಮ ಅದು. ಕೇಕ್ ಬೀಳುತ್ತೆ ಅಷ್ಟು. ಇಲ್ಲ, ಮುಂದೆ ಸ್ವಲ್ಪ ಸಸ್ಕೊಳ್ಬೇಕು. ಓಕೆನಾ? ಅವ್ರಿಗೆ ಕರಿ ಸಂಜು. ಸೂಪರ್ ತುಂಬ ಚೆನ್ನಾಗಾಯಿತು. ಚಿನಿಮಾನು ತುಂಬ ಖುಷಿ ಆದಳು. ಇನ್ನೊಂದು ಏನು ಗೊತ್ತಾ ನಮ್ಮ ಚಿನಿಮಾ ಫಾಲ್ಟ್, ಯಾವಾಗಲೂ ಅಷ್ಟೇ ಇವಾಗ ಚೆನ್ನಾಗಿರ್ತಾಳೆ, ಸಡನ್ಲಿ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ತಾಳೆ. ಹಾಗೆ ಆಗಿದ್ದು. ಕೇಕ್ ಜೊತೆಗೆ ಒಂದೆರಡು ಫೋಟೋಸ್ ತೆಗ್ಸೋಣ ಅಂಥೇಳಿ ಆ ಫೋಟೋಸ್ ಎಲ್ಲ ತೊಗೊಳ್ಳೋಣ, ನಾನು ಮಂಜು ಜಾನು ಚಿನಿಮಾ ಎಲ್ಲ ಫೋಟೋಸ್ ತೊಗೊಳ್ಳೋಣ ಅಂಥೇಳಿ ಎಲ್ಲ ಕೂತ್ಕೊಂಡ್ರೆ ಅಷ್ಟರಲ್ಲಿ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಲು ನಮ್ಮ ಚಿನಿಮಾ. ಅದು ಯಾವಾಗಲೂ ಹಾಗೆ ಮಾಡ್ತಾಳೆ. ಇನ್ನೊಂದು ಏನು ಗೊತ್ತಾ, ನಮ್ಮ ಜಾನು ಇದ್ದಾಳಲ್ಲ, ಅವ್ರ ಪಪ್ಪ ಅಂದರೆ ಎಷ್ಟಿಷ್ಟ
ಗೊತ್ತಾ ಅವಳಿಗಂತೂ ಅವ್ರ ಪಪ್ಪ ತಿನ್ಸೋಕ್ಕೆ ಹೋದರೆ ಫಸ್ಟು ಆ ಕೇಕ್ ತೊಗೊಂಡು ಅವ್ರ ಪಪ್ಪಂಗೆ ತಿನ್ನಿಸ್ತಾಳೆ. ಅಷ್ಟು ಇಷ್ಟ ಅವಳಿಗೆ ಅವ್ರ ಪಪ್ಪ ಅಂದರೆ. ಅವರು ಇವನ್ ಡ್ಯೂಟಿಯಿಂದ ಬರ್ತಾರಲ್ವ ಅವಾಗಾದರೂ ಅಷ್ಟೇ 1 ಗಂಟೆ ಆಗಿದ್ರು ಅಲ್ಲಿವರೆಗೂ ಎಚ್ಚರ ಇರ್ತಾಳೆ. ಅವ್ರ ಪಪ್ಪ ಬಂದಮೇಲೆ ಅವಳು ಮಲ್ಕೊಳ್ಳೋದು. ಬರ್ತಿದ್ದಂಗೆ ಪಪ್ಪ ಪಪ್ಪ ಅಂದ್ಕೊಂಡು ಎಷ್ಟು ಆಸೆ ಮಾಡ್ತಾಳೆ ಗೊತ್ತಾ. ಹಾಗೆ ನಮ್ಮ ಚಿನ್ನಿಮ್ಮ ಅಂತೂ ಲಾಸ್ಟಲ್ಲಿ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಲು. ಹಾಗೋ ಹೀಗೋ ಸಮಾಧಾನ ಮಾಡಿ ಅವಳು ಬರ್ಡೇನ ಸೆಲೆಬ್ರೇಟ್ ಮಾಡಬೇಕಲ್ವಾ ಅಂತ ಹೇಳಿ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿದ್ವಿ. ಆದರೂ ಅವಳು ಅಂದ್ಕೊಂಡು 1-2 ನಿಮಿಷ ಸಮಾಧಾನ ಆಗೋದು ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಹಾಗೆ ಮಾಡ್ತಾಯಿದ್ಲು. ಹಾಗೆ ಇವರು ಕೂಡ ಮನೆಯವ್ರ ಫ್ರೆಂಡು ಎಮ್ಮು ಅಣ್ಣ ಅಂತ ಹೇಳಿ ಅವರು ಇಲ್ಲೇ ವರ್ಕ್ ಮಾಡ್ತಿರ್ತಾರೆ. ಹಾಗಾಗಿ ಬರ್ಡೇಗೆ ಅಂಥೇಳಿ ಬಂದಿದ್ದರು. ಹಾಗೆ ಒಬ್ಬೊಬ್ಬರಾಗೆ ಕೇಕ್ ತಿನ್ನಿಸ್ತಾ ಹಾಗೆ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಳ್ಬೇಕಿತ್ತಲ್ವ, ಹಾಗೆ ಫೋಟೋಸು ಕೂಡ ತೆಗೆಸ್ಕೊಳ್ತಾ ನಮ್ಮ ಜಾನು ಅಂತ ಅವಳು ಪಾಡಿಗಳು ಅವಳಿಗೆ ಏನು ಬೇಕೋ ಅದನ್ನು ತಗೊಳ್ಳೋದು ತಿನ್ನೋದು ಹಾಗೆ ಮಾಡ್ತಾಯಿದ್ಲು. ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇನ್ನೊಂದು ಏನು ಗೊತ್ತಾ, ನಾವು ಆ್ಯಕ್ಚುಲಿ ನಂದಿ ಹಿಲ್ಸ್ ಇಲ್ಲ ಆಚೆ ಎಲ್ಲಾದರೂ ಹೋಗೋಣ, ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ದು. ಇನ್ನೊಂದು ಏನು ಗೊತ್ತಾ, ಬ್ಯಾಂಗ್ಳೂರಲ್ಲೇ ಇವ್ರ ತಂಗಿ ಇದ್ದರು, ತಂಗಿ ಗಂಡನ ಇನ್ವೈಟ್ ಮಾಡಿದ್ವಿ. ಹಾಗಾಗಿ ಅವರು ಬರ್ತೀನಿ ಅಂತ ಹೇಳಿದ್ರಲ್ವ, ಹಾಗಾಗಿ ಮತ್ತೇನು ಆಚೆ ಹೋಗೋದು ಬೇಡ ಅಮ್ಮನಲ್ಲೇ ಮಾಡೋಣ ಅಂಥೇಳಿ ಮತ್ತೆ ಪ್ಲ್ಯಾನ್ನ ಚೇಂಜ್ ಮಾಡಿದ್ವಿ. ಹಾಗೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ಕೂಡ ಬಂದಿದ್ದರು. ಇನ್ನೊಂದು ಬೇಜಾರೇನು ಅಂತ ಹೇಳಿದ್ರೆ ಅಪ್ಪ ಅಮ್ಮ ತಂಗಿ ತಮ್ಮ ಯಾರೂ ಬಂದಿರಲಿಲ್ಲ ನಮ್ಮ ಮನೆಯಿಂದ. ಅದೊಂದು ಬೇಜಾರಾಯಿತು. ಬಿಕಾಸ್ ಅವ್ರಿಗೆ ತುಂಬ ಕೆಲಸ ಇತ್ತು ಊರಲ್ಲಿ ಅಂತೇಳಿ ಬರೋಕ್ಕಾಗಲಿಲ್ಲ. ಹಾಗೆ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ ಅವರಿಗೆಲ್ಲ ಸ್ವಲ್ಪ ಊಟಕ್ಕೆಲ್ಲ ನೀಡಿ ಅಡುಗೆ ಎಲ್ಲ ತುಂಬ ಚೆನ್ನಾಗಾಗಿತ್ತು. ನಾವು ಕೂಡ ಊಟ ಎಲ್ಲ ಮಾಡಿದ್ವಿ. ಊಟ ಮಾಡಿ ಎಲ್ಲಡಿಕೆ ಹಾಕ್ಕೊಂಡು ಕೂತ್ಕೊಂಡಿದ್ವಿ. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಹಾಗೆ ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.